ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಿನ ಕಾಲದಲ್ಲಂತೂ ತುಂಬ ಜನಕ್ಕೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಡ್ಯಾಂಡ್ರಫ್ ಪ್ರಾಬ್ಲಮ್ಮು ಫಸ್ಟ್ ಆಫ್ ಆಲ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಸೊ ಒಂದು ಫಂಗಸ್ಸಿಂದ ಬರುತ್ತೆ. ಆ ಫಂಗಸ್ಗೆ ನಮ್ಮ ಸ್ಕ್ಯಾಲ್ಪಲ್ಲಿರೋ ಆಯಿಲ್ ಬೇಕಾಗಿರುತ್ತೆ. ಸೊ ಹಂಗಾಗಿ ಈ ಫಂಗಸ್ಸಿಂದ ನಮಗೆ ಡ್ಯಾಂಡ್ರಫ್ ಅನ್ನೋದು ಆಗುತ್ತೆ. ಇದನ್ನು ನಾವು ಮನೆಯಲ್ಲಿನೇ ಸರಳವಾಗಿ ಹೇಗೆ ನಿವಾರಣೆ ಮಾಡ್ಕೋಬಹುದು ಅಂತ ಹೇಳಿ ನಾನು ಹೇಳ್ಕೊಡ್ತೀನಿ. ಸೊ ಏನಿಲ್ಲ, ಸಾವಲನ್ ತೊಗೋಬೇಕು. ಸಾವಲನಿಂದ ಅನ್ಕೋಬೋದು ಹೇಗೆ ಡ್ಯಾಂಡ್ರಫ್ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳಿ. ಸಾವಲನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಇದು ಡ್ಯಾಂಡ್ರಫ್ನ ಕ್ಲೀನ್ ಮಾಡೋಕ್ಕೆ, ಸ್ಕ್ಯಾಲ್ಪ್ನ ಕ್ಲೀನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳಬೇಕು. ಇದು ವೀಕ್ಲಿ ಒನ್ಸ್ ಹಚ್ಚೋದ್ರಿಂದ ತುಂಬ ಡ್ಯಾಂಡ್ರಫ್ ಇರೋರಿಗೆ ಕಡಿಮೆ ಆಗ್ತಾ ಬರುತ್ತೆ ಅಂತ ಕೂಡ ಹೇಳ್ಬೋದು. ಸೊ ನಾನು ಕೂಡ ಯಾವಾಗಲಾದರೂ ನನಗೆ ತುಂಬ ಡ್ಯಾಂಡ್ರಫ್ ಆಗಿದೆ ಅಂತ ಅನಿಸಿದ್ರೆ ಇದೇ ರೆಮಿಡಿನೇ ನಾನು ಯೂಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಪಾರ್ಲರ್ಗೆ ಹೋಗೋದಾಗಲಿ, ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಾಗಲಿ ಅದೇನೂ ಮಾಡಲ್ಲ. ಸೊ ನನಗೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು. ಸೊ ಅದಕ್ಕೇ ನಾನು ಮತ್ತೆ ನನಗೆ ಡ್ಯಾಂಡ್ರಫ್ ಆಗಿರೋದ್ರಿಂದ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವಿಡಿಯೋ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, 1:5 ರೇಷಿಯೋಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, 1 ಸ್ಪೂನ್ ಆಗುವಷ್ಟು ಅಂದರೆ 1 ಕ್ಯಾಪ್ ಆಗುವಷ್ಟು ನಾನು ಸಾವಲನನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ. ಮತ್ತು ಅದೇ ಕಪ್ಪಲ್ಲಿ 5 ಕಪ್ ಆಗುವಷ್ಟು ನೀರನ್ನ ಹಾಕ್ಕೋಬೇಕು. ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಹಾಕ್ಕೊಂಡ್ರೇ ಅದು ಪರ್ಫೆಕ್ಟಾಗಿ ರೇಷು ಕರೆಕ್ಟಾಗಿದೆ ಅಂತ ಅರ್ಥ. ಕೆಲವೊಬ್ರು ಏನು ಮಾಡ್ತಾರಂದರೆ ಡೈರೆಕ್ಟಾಗಿ ಸಾವಲನ್ನು ತಗೊಂಡ್ಬಿಟ್ಟು ತಲೆಗೆ ಹಚ್ಕೊಂಡ್ಬಿಡ್ತಾರೆ. ಸೊ ದಯವಿಟ್ಟು ಆ ರೀತಿ ಮಿಸ್ಟೇಕ್ಸ್ ಎಲ್ಲನೂ ಮಾಡೋಕ್ಕೆ ಹೋಗಬೇಡಿ. ಏಕೆಂತಂದರೆ ನಾವು ಯಾವುದೇ ಒಂದು ಫಾರ್ಮುಲಾ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅದು ರೇಷು ಕರೆಕ್ಟಾಗಿರಬೇಕು. ಆವಾಗ ಯಾವುದೇ ರೀತಿ ಹೇರ್ ಡ್ಯಾಮೇಜ್ ಆಗೋದಿಲ್ಲ. ಸೊ ಹಾಗಾಗಿ ನಾನು 1 ಕಪ್ ಆಗುವಷ್ಟು ಸಾವಲನ್ ತೊಗೊಂಡಿದ್ದೀನಿ ಮತ್ತು 5 ಕಪ್ ಆಗುವಷ್ಟು ವಾಟರ್ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನಿಮ್ಮ ಕೂದಲನ್ನು ಚೆನ್ನಾಗಿ ಚಿಕ್ಕೆಲ್ಲ ಇಡತ್ತಲ್ವ, ಚಿಕ್ಕೆಲ್ಲನೂ ಬಿಡಿಸ್ಕೋಬೇಕು. ನಂತರ ಅದನ್ನು ಪಾರ್ಟಿಷನ್ ಮಾಡಿಕೊಂಡು ಅದನ್ನು ಕಾಟನಲ್ಲಿ ಡಿಪ್ ಮಾಡ್ಕೋಬೇಕು. ಒಂದು ದೊಡ್ಡದು ಕಾಟನ್ದು ಉಂಡೆ ಥರ ತಗೊಳ್ಳಿ. ಸೊ ಅದನ್ನು ಸಾವಲನಲ್ಲಿ ಕಾಟನ್ನ ಡಿಪ್ ಮಾಡಿಕೊಂಡು ಅದು ನಿಮ್ಮ ಸ್ಕ್ಯಾಲ್ಪ್ಗೆ ಈ ಥರ ನಾನು ತೋರಿಸ್ತಿದ್ದೀನಲ್ಲ, ಸೇಮ್ ಆ ರೀತಿ ಮಾಡಿಕೊಂಡು ಸ್ಕ್ಯಾಲ್ಪ್ ಮೇಲೆ ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು. ಅದು ರೂಟ್ಗೆಲ್ಲ, ಹೇರ್ ರೂಟ್ಗೆಲ್ಲನೂ ನೀಟಾಗಿ ಅಪ್ಲೈ ಆಗಬೇಕು. ಆವಾಗ ನಿಮ್ಮ ಹೇರ್ ರೂಟಲ್ಲಿ ಡ್ಯಾಂಡ್ರಫ್ ಎಲ್ಲ ಇರುತ್ತಲ್ವ, ಅದು ನೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ನೋಡಿ ನಾನು ಮಾಡ್ತಾಯಿದ್ದೀನಲ್ಲ, ಹೀಗೆ ಮಾಡ್ಕೋಬೇಕಾಗತ್ತೆ. ಇನ್ನೊಂದು, ನಿಮಗೆ ಡ್ಯಾಂಡ್ರಫ್ ಇದೆಯಲ್ಲ ಅಂತ ಹೇಳಿಬಿಟ್ಟು ನೀವು 2 ದಿನಕ್ಕೊಂದ್ಸರಿ ಇಲ್ಲ ಅಂದರೆ ದಿನ ಬಿಟ್ಟು ದಿನ ಒಂದ್ಸರಿ ಆ ರೀತಿ ಎಲ್ಲನೂ ದಯವಿಟ್ಟು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇದನ್ನು ವಾರಕ್ಕೊಂದ್ಸರಿ ಅಷ್ಟೇ ಅಪ್ಲೈ ಮಾಡಬೇಕು. ಸೊ ನೀವು ಆ ರೀತಿ ಎಲ್ಲನೂ ಅಪ್ಲೈ ಮಾಡ್ತಾಯಿದ್ರೆ ನಿಮ್ಮ ಹೇರು ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಸ್ಕ್ಯಾಲ್ಪ್ ಕೂಡ ತುಂಬ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೀವು ಯಾವಾಗಂದರೆ ಆವಾಗ ಅಪ್ಲೈ ಮಾಡ್ಕೋಬೇಡಿ. ವಾರಕ್ಕೊಂದ್ಸರಿ ಅಪ್ಲೈ ಮಾಡ್ಕೊಳ್ಳಿ. ವಾರಕ್ಕೊಂದ್ಸರಿ ಅಪ್ಲೈ ಮಾಡಿಕೊಂಡ್ರೆ ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ. ನಿಮಗೆ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ನೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ಸಾವಲನಲ್ಲಿ ನಾನು ಹೇಳೋದ್ನಲ್ವ, ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರುತ್ತೆ. ಇದು ಡ್ಯಾಂಡ್ರಫ್ ಬರ್ದಂಗೆ ನೋಡ್ಕೊಳ್ಳುತ್ತೆ. ಇದು ಫಂಗಸ್ ಅನ್ನೋದು ನಮ್ಮ ಸ್ಕ್ಯಾಲ್ಪಲ್ಲಿರೋ ಆಯಿಲು ಅದಕ್ಕೆ ಬೇಕಾಗಿರುತ್ತೆ. ಸೊ ಹಾಗಾಗಿ ಅದು ಡ್ಯಾಂಡ್ರಫ್ ಅನ್ನೋದು ನಮಗೆ ಬರೋದು. ಸೊ ನೀವು ಈ ರೀತಿ ವಾರಕ್ಕೊಂದ್ಸರಿ ಹಂಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಥರದ ಡ್ಯಾಂಡ್ರಫ್ ಬರೋದು ಇಲ್ಲ. ಇನ್ ಕೇಸ್ ಡ್ಯಾಂಡ್ರಫ್ ಇದ್ದರೂ ಕೂಡ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಹಚ್ಚುತ್ತಿದ್ದೀನಲ್ಲ, ಸೇಮ್ ಆ ರೀತಿಯಾಗಿ ಪಾರ್ಟಿಷನ್ ತಗೊಂಡು ಹಚ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಯಾರ್ದಾದ್ರೂ ಹೆಲ್ಪ್ ತಗೊಂಡು ಹಚ್ಕೊಳ್ಳಿ. ಮತ್ತು ನೋಡ್ಕೊಳ್ಳಿ ಹುಷಾರಾಗಿ ಸಾವಲನ್ ಲಿಕ್ವಿಡು ಅದು ಸ್ಕಿನ್ ಮೇಲೆ ಎಲ್ಲನೂ ಬರ್ದಂಗೆ ಇರಲಿ. ಯಾಕಂತಂದರೆ ಕೆಲವ್ರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅದು ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಒಂಥರ ಉರಿ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಬರ್ನ್ ಆಗೋದು, ರೆಡ್ನೆಸ್ ಆಗೋದು ಆ ರೀತಿ ಎಲ್ಲನೂ ಆಗ್ತಾ ಇರುತ್ತೆ. ಸೊ ಡೈರೆಕ್ಟ್ ಸ್ಕಿನ್ ಮೇಲೆ ಬಿದ್ದರೆ, ಹಂಗಾಗಿ ಡೈರೆಕ್ಟ್ ಸ್ಕಿನ್ ಮೇಲೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಲೈಕ್ ನೆತ್ತಿಗಾಗಲಿ ಸೊ ಆ ರೀತಿ ಎಲ್ಲನೂ ಬೀಳ್ಸ್ಕೊಳ್ದಿರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನಿಮಗೇನಾದರೂ
ಇದು ಸ್ಯಾವ್ಲನ್ನೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಸೆನ್ಸಿಟಿವ್ ಸ್ಕ್ಯಾಲ್ಪ್ ಇದೆ ಅಂತ ಹೇಳಿದ್ರೆ ಸೊ ನೀವು ನ್ಯಾಚುರಲ್ ರೆಮಿಡೀಸ್ ಕೂಡ ಯೂಸ್ ಮಾಡ್ಕೋಬೋದು. ಕರ್ಡು ಮತ್ತು ಲೆಮನ್ ಹಾಕ್ಕೊಂಡು ಕೂಡ ನೀವು ಇದನ್ನು ವಾಶ್ ಮಾಡುವಾಗ ಹಾಕ್ಕೊಂಡು ವಾಶ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಶಾಂಪೂವಲ್ಲಿ ಕೂಡ ವಾಶ್ ಮಾಡ್ಕೋಬೋದು. ಇದನ್ನು ಹಾಕಿಬಿಟ್ಟು ನೀವೇನಿಲ್ಲ ಅಂತ ಹೇಳಿದ್ರು ಒಂದು 10-15 ನಿಮಿಷ ಹಾಗೆ ಬಿಡಬೇಕು. ಸೊ 10-15 ನಿಮಿಷ ಆದಮೇಲೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಡೈಲಿ ಆ ಶಾಂಪೂನ ಹಾಕ್ಕೊಂಡು ಹೇರ್ ವಾಶ್ ಅನ್ನೋದು ಮಾಡ್ಕೋಬೋದು ಗೈಸ್. ನಾನು ಕೂಡ ವಾರಕ್ಕೊಂದ್ಸರಿ ಹೀಗೆ ಮಾಡೋದು. ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಯಾಕಂತಂದರೆ ನಿಮಗೂ ಹೆಲ್ಪ್ ಆಗುತ್ತೆ. ಇದು ಇನ್ನೊಂದು ತುಂಬ ಡಸ್ಟಲ್ಲೆಲ್ಲ ಓಡಾಡಿದಾಗ ಎಲ್ಲನೂ ಹೇರ್ ಎಲ್ಲ ಡ್ರೈ ಆಗೋದು ಮತ್ತು ತುಂಬ ಆಯಿಲೆಲ್ಲ ಇಟ್ಕೊಂಡು ಓಡಾಡಿದ್ರೆ ಡಸ್ಟ್ಗೆ ಹೋದರೆ ಅದು ಕೂಡ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಔಟ್ಸೈಡ್ ಹೋಗೋವಾಗ ಆಯಿಲೆಲ್ಲನೂ ಜಾಸ್ತಿ ಹಾಕ್ಕೊಂಡು ಹೋಗಬೇಡಿ. ಡ್ರೈ ಏರಲ್ಲೇ ಹೋಗಿ ಮತ್ತು ಮನೆಗೆ ಬಂದಬೇಕಾದ್ರೆ ಆಯಿಲು ಅಪ್ಲೈ ಮಾಡ್ಕೋಬೋದು ಹೇರ್ಗೆ. ಸೊ ಗಾಯ್ಸ್, ನಾನು ಮತ್ತೆ ಹೇರ್ ವಾಶ್ ಮಾಡ್ಕೊಂಬಂದು ನಿಮಗೆ ಸಿಗ್ತೀನಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸು ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ನೋಡಿ, ನಾನು ಹೇರ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಡ್ಯಾಂಡ್ರಫ್ ಎಲ್ಲನೂ ಫುಲ್ ಕ್ಲಿಯರ್ ಆಗಿದೆ. ಸ್ಕ್ಯಾಲ್ಪ್ ಕೂಡ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನನಗೂ ಡ್ಯಾಂಡ್ರಫ್ ತುಂಬ ಇತ್ತು. ಈ ರೆಮಿಡಿ ಯೂಸ್ ಮಾಡಿದ್ಮೇಲೆ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿ. ನೋಡಿದ್ರಲ್ವ ಲೈವ್ ರಿಸಲ್ಟು ಹೇಗಿದೆ ಅಂತ ಹೇಳಿ. ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.